ಹಾಂ, ನಮಸ್ತೆ. ನನ್ನ ಹೆಸರು ಬಂದುಬಿಟ್ಟು ಇಂಪನ ಅಂತ ಅಂದ್ಬಿಟ್ಟು, ಇವಳ ಹೆಸರು ಬಂದು ಚೆಲ್ಸಿ, ಇವ್ರ ಹೆಸರು ಬಂದುಬಿಟ್ಟು ಫಿರ್ದೋಸ್ ಫಾತಿಮಾ ಅಂತ. ಇವತ್ತು ಈವೆಂಟ್ ನಡೀತಾ ಇರೋದು, ಇಟ್ಸ್ ಅ ಥೀಮ್ ಬಂದುಬಿಟ್ಟು ಲಿವ್ ಇನ್ ದ ಮೂಮೆಂಟ್ ಅಂತ ಅಂದ್ಬಿಟ್ಟು. ನಾವು ಲಿವ್ ಇನ್ ದ ಮೂಮೆಂಟಲ್ಲಿ ಅರ್ಬನ್ ಬ್ಲೂಮ್ ಅನ್ನೋದು ಒಂದು ಥೀಮಾಗಿ ತೊಗೊಂಡಿದ್ದೀವಿ. ಈಗಿನ ಪ್ರಪಂಚದಲ್ಲಿ ಜನ ಕೂತ್ಕೊಂಡು ಕೆಲಸ ಮಾಡೋದೇ ಹೆಚ್ಚು ಅಂದ್ಕೊತಿದ್ದಾರೆ. ನಮ್ಮದು ದೃಷ್ಟಿಯಿಂದ ನಾವು ಅಕ್ಕಪಕ್ಕದ ನೇಚರ್ನೂ ನೋಡಬೇಕು, ಆಮೇಲೆ ಬಿಲ್ಡಿಂಗ್ಸಲ್ಲಿ ವರ್ಕ್ ಮಾಡೋಕ್ಕೆ ಅಂದರೆ ಇನ್ಬಿಲ್ಡ್ ಗಾರ್ಡನ್ಸ್ ಆಗಲಿ ಆ ಥರ ಆಗಲಿ ಅದು ಇನ್ಸ್ಪಿರೇಷನ್ ಆಗಿ ನಮಗೆ. ಸೊ ನಾವು ಅದ್ರ ಮೇಲೆ ಗಾರ್ಮೆಂಟ್ಸ್ ಮಾಡಿದ್ದೀವಿ. ಸೊ ಇಟ್ ಈಸ್ ರಿಲೇಟೆಡ್ ಟು ದೋಸ್ ಥಿಂಗ್ಸ್. ಥ್ಯಾಂಕ್ ಯು. ನನ್ನ ಹೆಸರು ಬಂದು ನಾಗ ಇಂಪನ ಅಂತ ಅಂದ್ಬಿಟ್ಟು, ಇವ್ರ ಹೆಸರು ಬಂದುಬಿಟ್ಟು ಒಬ್ರದನ. ನನ್ನ ಹೆಸರು ಬಂದುಬಿಟ್ಟು ನಾಗ ಇಂಪನ. ಸ್ಟೂಡೆಂಟ್. ಹಾಂ ಹಾಂ ಅಂದರೆ ಎಲ್ಲಿ? ಹಾಂ, ಮೀನ್ ಅರ್ಥ ಆಗ್ತಾಯಿಲ್ಲ ನಿಮ್ಮ ಕ್ವಶನ್. ಅಂದರೆ ಲೈಕ್ ವಿ ಆರ್ ಅಂದರೆ ಟೈಲರಿಗೆ ಕೊಟ್ವಿ, ಲೈಕ್ ವಿ ಹ್ಯಾವ್ ಗಾನ್ ವಿತ್ ನಾರ್ಮಲ್ ಪ್ಯಾಟರ್ನ್ಸ್. ಹಾಂ, ಯಾ, ಸ್ಟೂಡೆಂಟ್ಸ್. Thank you. All of you, thank you very much for coming, each and every one from the press and the media. My name is Nilesh Dalal. I am the Managing Trustee for JD Institute of Fashion Technology. Today, our students who are passing out with a diploma of 1-year fashion design program, and they're showcasing their final portfolio through the medium of fashion show. And students have worked very hard to produce their garments, what they have thought about. The theme for this year is live in the moment. And in this fast-paced life, how students have derived that concept, and that is what we'll be showcasing today. So I invite each and everyone to witness the show, which is done by our students, JD Institute of Fashion Technology. The theme for this year, 2025, is live in the moment. And students have taken various aspects of the fast-paced life, that how they can do in calmness, stillness, and refresh and rethink about how and what the fashion would be for the coming years. ನಮಸ್ಕಾರ ಎಲ್ಲರಿಗೂ. JD ಡಿಸೈನ್ ಅವಾರ್ಡ್ಸ್ ಅನ್ನೋದು ನಮ್ಮ JD ಸ್ಕೂಲ್ ಆಫ್ ಡಿಸೈನ್ ಪವರ್ಡ್ ಬೈ JD ಇನ್ಸ್ಟಿಟ್ಯೂಟ್ ಅನ್ನೋ ಒಂದು ಸಂಸ್ಥೆಯು ಪ್ರೆಸೆಂಟ್ ಮಾಡುವ ಒಂದು ಕಾರ್ಯಕ್ರಮ. ಇದು ನಮ್ಮ ಬಡ್ಡಿಂಗ್ ಸ್ಟೂಡೆಂಟ್ಸ್, ಪಾಸಿಂಗ್ ಔಟ್ ಸ್ಟೂಡೆಂಟ್ಸ್ಗೆ ನಾವು ಪ್ರತಿ ವರ್ಷ ಅವರಿಗೆ ಪೋರ್ಟ್ಫೋಲಿಯೋ ಡೆವಲಪ್ಮೆಂಟ್ಗೆ, ಪ್ರೆಸೆಂಟೇಷನಿಗೆ, ಫ್ಯಾಷನ್ ಶೋ ಮಾಡೋಕ್ಕೆ ಇದನ್ನು ನಾವು ಮಾಡ್ತಾ ಇರುವಂಥ ಒಂದು ಕಾರ್ಯಕ್ರಮ. ಇದರಲ್ಲಿ ಅವರು 3 ತಿಂಗಳು ತಮ್ಮ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿ ಒಂದು ಥೀಮನ್ನು ಅವರಿಗೆ ಪ್ರೆಸೆಂಟ್ ಮಾಡಲಾಗುತ್ತೆ. ಆ ಥೀಮ್ ಮೇಲೆ ಅವರು ರಿಸರ್ಚ್ ಡೆವಲಪ್ಮೆಂಟ್ ಮಾಡಿಬಿಟ್ಟು ಇದನ್ನು ಅವರು ಪ್ರೆಸೆಂಟ್ ಮಾಡ್ತಾರೆ. ಇವತ್ತು ಇದು ಸ್ಟೂಡೆಂಟ್ಸ್ ಪಾಸ್ ಆಗುವ ಮುಂಚೆ ಮಾಡುವ, ತಮ್ಮ ಪ್ರೋಗ್ರಾಮಿಂದ ಪಾಸ್ ಆಗುವ ಮುಂಚೆ ಮಾಡುವ ಕಾರ್ಯಕ್ರಮ. 38 ಇಯರ್ಸಿಂದ JD ಸ್ಕೂಲ್ ಆಫ್ ಡಿಸೈನ್ ಈ ಥರದ ಪ್ರೋಗ್ರಾಮ್ಗಳು ಪ್ರತಿ ವರ್ಷ ನಡೆಸ್ತಾ ಇವೆ. ಇದರಿಂದ ಮಕ್ಕಳಿಗೆ ಅವ್ರಿಗೆ ಇಂಡಸ್ಟ್ರಿಯಲ್ಲಿ ಅಪರ್ಚುನಿಟಿ ಬರೋಕ್ಕೆ, ಅವರ ಹೆಸರು ಈ ಎಂಟೈರ್ ಡಿಸೈನ್ ಕಮ್ಯುನಿಟಿಯಲ್ಲಿ ಬರೋಕ್ಕೆ ಸಹಾಯವಾಗುತ್ತೆ. ಅವರ ಪೇರೆಂಟ್, ಆಮೇಲೆ ಫ್ರೆಂಡ್ಸ್, ಕಾಲೇಜ್ ಪ್ರಾಂಶುಪಾಲರು ಮತ್ತು ಎಲ್ಲ ಫ್ಯಾಕಲ್ಟೀಸು ಇದಕ್ಕೆ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಈ ವರ್ಷದ ಥೀಮ್ ಬಂದುಬಿಟ್ಟು ಲಿವ್ ಇನ್ ದ ಮೂಮೆಂಟ್, ಸ್ಟ್ರೆಸ್ ಫ್ರೀ, ಈ ಥರದ ಥೀಮ್ನಲ್ಲಿ ಅವರು ವರ್ಕ್ ಮಾಡಿದ್ದಾರೆ. ಈ ಯುಗದಲ್ಲಿ ಸ್ಪೆಷಲಿ ಯೂತ್ ಅವರಿಗೆ ವಿವಿಧವಾದ ಆಪ್ಷನ್ಸ್ಗಳಿವೆ, ಟೆನ್ಷನ್ಗಳಿವೆ, ಪ್ರೆಷರ್ಗಳಿವೆ. ಅದನ್ನೆಲ್ಲ ಅವರು ಯಾವ ರೀತಿಯಲ್ಲಿ ಇದನ್ನು ಅವರು ಕಾಮ್ನೆಸ್, ಸ್ಟಿಲ್ನೆಸ್ಸನ್ನು ಹುಡುಕ್ತಾರೆ, ಅದರ ಈ ಡಿಸೈನ್ ಮುಖಾಂತರ ಅವರು ಇದನ್ನು ಕನ್ವೆ ಮಾಡೋಕ್ಕೆ ನೋಡಿದ್ದಾರೆ. ನೀವೆಲ್ಲರೂ ಈ ಶೋವನ್ನು ನೋಡಿಬಿಟ್ಟು ಇದರಲ್ಲಿ ಅವರು ಪ್ರೆಸೆಂಟ್ ಮಾಡಿದ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಇದನ್ನು ನೀವು ಪಬ್ಲಿಸೈಸ್ ಮಾಡಬೇಕಂತ ನಿಮ್ಮ ಹತ್ರ ಕೋರಿಕೆ. ಥ್ಯಾಂಕ್ ಯು. ನಮ್ಮ ಹೆಸರು ಸ್ಯಾಂಡ್ರಾ. ನಾನು ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರೋದಿಲ್ಲಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.